ಈಗ ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಯಾರ ಜೊತೆ ಬಂದಿದ್ಯಾ? ಮಮ್ಮಿ ಡ್ಯಾಡಿ ಯಾರು? ಮೈಕ್ ಹತ್ರ ಮಮ್ಮಿ ಡ್ಯಾಡಿ ಎಲ್ಲಿದ್ದೀರಾ? ಮಮ್ಮಿ ಡ್ಯಾಡಿ ನೋಡು ನೀನ್ ಬಿಟ್ಟುಟ್ಟೋದ್ರು. ಅಕ್ಕನ ಕರಿ ಋತು ಅಕ್ಕ ಪ್ಲೀಸ್ ಕಮ್ ಆನ್ ಸ್ಟೇಜ್. ಈಗ ಮಮ್ಮಿ ಡ್ಯಾಡಿ ಏನ್ ಮಾಡ್ಬೇಕು ಅಂದ್ರೆ ಬುಕ್ ಮೈ ಶೋ ಆಪ್ ನ ಓಪನ್ ಮಾಡಿ ಮೇಡಮ್. ಸೂತ್ರಧಾರಿ ಸಿನಿಮಾಗೆ ದಯವಿಟ್ಟು ಇಂಟ್ರೆಸ್ಟೆಡ್ ಅಂತ ಹಾಕ್ಬೇಕು. ಕನ್ನಡ ಸಿನಿಮಾಗಳನ್ನ ಬೆಳೆಸೋ ಜವಾಬ್ದಾರಿ ನಮ್ಮದು. ಕನ್ನಡಿಗರಾಗಿ ನಾವು ಕನ್ನಡ ಸಿನಿಮಾಗಳಿಗೆ ಪ್ರೋತ್ಸಾಹವನ್ನ ನೀಡೋಣ. ಅಂಡ್ ಅಫ್ಕೋರ್ಸ್ ಚಂದನ್ ಶೆಟ್ಟಿ ಅವರು ಮ್ಯೂಸಿಕ್ ಅಲ್ಲಿ ಎಷ್ಟು ಟ್ಯಾಲೆಂಟೆಡ್ ಅಂತ ಎಲ್ರಿಗೂ ಗೊತ್ತಿದೆ. ಇವತ್ತು ಎಲ್ಲ ಪಬ್ಗಳಲ್ಲೂ ಕನ್ನಡ ಹಾಡುಗಳು ಪ್ಲೇ ಆಗ್ತಾ ಇದೆ. ಕನ್ನಡ ಸಾಂಗ್ಸ್ ಗೆ ನಾವೆಲ್ಲರೂ ಪಬ್ಗಳಲ್ಲಿ ಪಾರ್ಟೀಸ್ ಅಲ್ಲಿ ಡಾನ್ಸ್ ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೆ ಒನ್ ಆಫ್ ದ ಮೇನ್ ರೀಸನ್ಸ್ ಚಂದನ್ ಶೆಟ್ಟಿ ಅವರು ಅಂತಂದ್ರೆ ತಪ್ಪಾಗಲ್ಲ. ಒಪ್ತೀರಾ? ಚಂದನ್ ಶೆಟ್ಟಿ ಅವ್ರ ಸಾಂಗ್ಸ್ ಗೆ ಎಲ್ಲರೂ ಡಾನ್ಸ್ ಮಾಡಿದೀರಾ ಅಲ್ವಾ? ಮತ್ತೆ ಅವರ ಸಿನಿಮಾಗೆ ನಾವು ಸಪೋರ್ಟ್ ಮಾಡಲೇಬೇಕು. ಸೊ ಪ್ಲೀಸ್ ಬುಕ್ ಮೈ ಶೋ ಆಪ್ ಗೆ ಹೋಗಿ ಸೂತ್ರಧಾರಿ ಸಿನಿಮಾಗೆ ಇಂಟ್ರೆಸ್ಟೆಡ್ ಅಂತ ಎಲ್ಲರೂ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಎಸ್ ಅನಿಕಾ, ಏನ್ ಟ್ಯಾಲೆಂಟ್ ಇದೆ ನಿಂಗೆ? ಹಾಡ್ತೀಯಾ? ಡಾನ್ಸ್ ಯಾವ ಸಾಂಗ್ ಡಾನ್ಸ್ ಮಾಡ್ತೀಯಾ? ರಾರಾ ರಕ್ಕಮ್ಮ ಸಾಂಗ್ ಇದೆಯಾ ನಮ್ಮ ಹತ್ರ? ನೆಕ್ಸ್ಟ್ ಓಕೆ, ಒಂದು ಡಾನ್ಸ್ ಸಾಂಗ್ ಪ್ಲೇ ಮಾಡ್ತಾರೆ, ಆ ಸಾಂಗ್ ಡಾನ್ಸ್ ಮಾಡ್ತಾರೆ. ಸ್ಟೇಜ್ಗೆ ಪ್ಲೀಸ್. ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಇದು. ಮಗಳು ಹೇಗೆ ಡಾನ್ಸ್ ಮಾಡಿದ್ಲು ಅಂತ ಹೇಳ್ತೀವಿ. ಅಕ್ಕ ಎಲ್ಲಿ? ಅಕ್ಕನ್ನು ಕರೆ. ಮ್ಯಾಮ್ ನಿಮ್ಮ ಹೆಸರು? ಭಾವನಾ ಅಂತ. ಓಕೆ ಮ್ಯಾಮ್, ಸೂತ್ರಧಾರಿ ಸಿನಿಮಾದ ಸಾಂಗ್ ಲಾಂಚಿಗೆ ನಾವೆಲ್ಲರೂ ಸೇರಿದೀವಿ. ಮೊದಲನೇ ಸಿನಿಮಾ ಚಂದನ್ ಶೆಟ್ಟಿ ಅವ್ರದ್ದು. ಏನಂತ ವಿಶ್ ಮಾಡ್ತೀರಾ ಅವ್ರಿಗೆ? ಚಂದನ್ ಶೆಟ್ಟಿ ಅವ್ರನ್ನ ಟಿವಿಲೆಲ್ಲ ನೋಡ್ತಾ ಇರ್ತೇನೆ, ಯಾವ್ದಾದ್ರು ಸಾಂಗ್ಸ್. ಆಕ್ಚುಲಿ ನನ್ನ ಮಗಳು ಯಾವತ್ತು ರ್ಯಾಪ್ ಸಾಂಗ್ ತಕ್ಷಣ ಅದನ್ನು ಚಂದನ್ ಶೆಟ್ಟಿ ಅವ್ರದ್ದೇ ಪ್ಲೇ ಮಾಡೋದು ಮಾಡ್ಕೊಂಡು ಮಾಡ್ತಾ ಇರ್ತಾರೆ. ಓಕೆ, ಅವಾಗಲೇ ನಾವು ನೋಡ್ತಾ ಇದ್ದೆ. ತುಂಬಾ ಖುಷಿ ಇದೆ. ಅವ್ರಿಗೆ ಆಲ್ ದ ಬೆಸ್ಟ್ ಅಂತ ವಿಶ್ ಮಾಡ್ಬಿಡಿ. ಆಲ್ ದ ಬೆಸ್ಟ್. ಕನ್ನಡ ಮೂವಿ ಅಂದ್ರೆ ಎಲ್ಲರೂ ನಾವು, ನಾನು ಮದುವೆ ಆದಾಗ ಫಸ್ಟ್ ನಾನು ಪಿಕ್ಚರ್ ಪ್ರಾಕ್ಟೀಸ್ ಎಲ್ಲ ಹೋಗಿ ನೋಡ್ತಾ ಇರಲಿಲ್ಲ. ಮದುವೆ ಆದ್ಮೇಲೆ ನನ್ನ ಹಸ್ಬೆಂಡ್ ತುಂಬಾ ದೊಡ್ಡ ಫ್ಯಾನ್ ಕನ್ನಡ ಮೂವೀಸ್ ಅಂದ್ರೆ. ಬೆಳಗಿಂದ ಸಂಜೆ ತನಕ ಶೋ ಕರ್ಕೊಂಡು ಹೋಗಿ ನನಗೂ ಅದೇ ತರ ಫ್ಯಾನ್ ಮಾಡಿ ನೀವು ನೋಡ್ತಾ ಇರ್ತೀರಾ. ಚಂದನ್ ಶೆಟ್ಟಿ ಅವರ ಯಾವ ಸಾಂಗ್ ನಿಮ್ಮ ಫೇವ್ರೇಟ್ ಸಾಂಗ್? ಮೂರೇ ಪೆಗ್ಗಿಗೆ. ಪಾಪ ನೋಡಿ, ಮಕ್ಕಳಿಗೆ ಮೂರ್ ಪೆಗ್ಗಿ ಕುಡಿಸಿ ತಲೆ ಸೇರಿಸ್ತಾವ್ರು ಚಂದನ್ ಶೆಟ್ಟಿ. ಬಟ್ ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದೆ ಪುಟ್ಟ. ಯಾರು ಹೇಳ್ಕೊಟ್ಟಿ ಡ್ಯಾನ್ಸು? ನೀನೇ ಕಲ್ತ್ಬಿಟ್ಯಾ? ವಾವ್. ಆಮೇಲೆ ಪ್ಲೇ ಮಾಡ್ತೀವಿ ಆಯ್ತಾ? ಚಂದನ್ ಶೆಟ್ಟಿ ಅವ್ರು ಬಂದ ಮೇಲೆ ನೀನು ಅವ್ರ ಜೊತೆ ಡಾನ್ಸ್ ಮಾಡುವಂತೆ. ಓಕೆ, ನೀನ್ ರೀಲ್ಸ್ ಎಲ್ಲ ಮಾಡ್ತಿರ್ತೀಯಾ? ಓಕೆ, ಸೊ ನೀನ್ ಚಂದನ್ ಶೆಟ್ಟಿ ಅವ್ರ ಜೊತೆ ಡಾನ್ಸ್ ಮಾಡಿ ರೀಲ್ಸ್ ಮಾಡ್ಬೇಕು ಈ ಸಾಂಗ್ಗೆ. ಓಕೆ, ಎಸ್. ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದೆ, ಅದಕ್ಕೆ ನಿಂಗೆ ಈ ವೌಚರ್ ಈಗಲ್ ಮೀಡಿಯಾ ಕ್ರಿಯೇಷನ್ಸ್ ರವರ ನವರಸನ್ ಸರ್ ಕಡೆಯಿಂದ ನಿಮಗೆ ವೋಚರ್ ಮ್ಯಾಮ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಅನಿಕಾ. ಥ್ಯಾಂಕ್ ಯು. ಬೆಸ್ಟ್ ಆಫ್ ಲಕ್. ಬೆಸ್ಟ್ ಆಫ್ ಲಕ್ ಟು ಚಂದನ್ ಶೆಟ್ಟಿ ಅಂತ ಹೇಳಿ. ಬೆಸ್ಟ್ ಆಫ್ ಲಕ್ ಫಾರ್ ಚಂದನ್ ಶೆಟ್ಟಿ. ವಾವ್, ಥ್ಯಾಂಕ್ ಯು ಸೋ ಮಚ್. Can we have a huge round of applause for this little bundle of talent here, Anika? Thank you, ladies and gentlemen. Okay, next ಯಾರು ಬರ್ತಾ ಇದ್ದೀರಾ? ನೆಕ್ಸ್ಟ್ ಹಾಡು, ಡಾನ್ಸ್, ಡೈಲಾಗ್, ಏನ್ ಟ್ಯಾಲೆಂಟ್ ನೋಡೋಕೆ. ಬಾ. Yes, hello, good afternoon, good evening. ಏನ್ ನಿನ್ನ ಹೆಸರು? ನಿಹಾರಿಕಾ. ಏನ್ ಮಾಡ್ತಾ ಇದೀಯ ಇವತ್ತು ನಮ್ಮೆಲ್ರಿಗೋಸ್ಕರ? Singing. Which song? ಅಪ್ಪು ಸಾಂಗ್. ಬಲಿ ಜೋರಾದ ಚಪ್ಪಾಳೆ ನಮ್ಮೆಲ್ಲರ ಪ್ರೀತಿ ಅಪ್ಪು ಸರ್ಗೆ. ಇನ್ನು ಜೋರಾಗಿ ಬರ್ಬೇಕು ವಿಸಿಲ್ ಸೌಂಡ್ ಅಪ್ಪು ಸರ್ ಅಂದ್ರೆ. ಇದು ಸಿನಿಮಾ ಅಭಿಮಾನಿಗಳ ಪವರ್ ಅಂತಂದ್ರೆ, ಪವರ್ ಸ್ಟಾರ್ ಫ್ಯಾನ್ಸ್ ಪವರ್ ಅಂತಂದ್ರೆ. ಎಸ್ ಪುಟ, ಗೋ ಹೆಡ್. ಹಾಡು ಸ್ಟಾರ್ಟ್. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ,
ಜೇನಿನಂತೆ ಮಗುವಾದ ಮೊಗ ಬಂದು ಹೂವಿನಂತೆ ನೀನೊಂದು ಸಕ್ಕರೆಯ ಬೊಂಬೆಯಂತೆ ಮಗುವೇ ನೀ ನನ್ನ ಪ್ರಾಣದಂತೆ ನನ್ನ ಪ್ರಾಣದಂತೆ ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ಮಿನುಗುತ್ತಾರೆ ಅಂದ ನೋಡು ಎಂತ ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ಥ್ಯಾಂಕ್ ಯು. ಅಪ್ಪು ಸರ್ನ ನೋಡಿದ್ರೆ ಯಾವ ರೀತಿಯಾದಂತ ಒಂದು ಮುಗ್ಧತೆ ಅವ್ರ ಮುಖದಲ್ಲಿ ಕಾಣ್ತಿತ್ತೋ ಅದೇ ಮುಗ್ಧತೆಯಿಂದ ಹಾಡನ್ನ ಹಾಡಿದೆ. ವಾವ್, ಜೋರಾದ ಚಪ್ಪಾಳೆ ಬರಲಿ ನಮ್ಮ ಪುಟಾಣಿಗೆ, ಹಾಗೆ ನಮ್ಮೆಲ್ಲರ ಪ್ರೀತಿಯ ಅಪ್ಪು ಸರ್ಗೆ ಪ್ಲೀಸ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಇಷ್ಟು ಮುದ್ದಾಗಿ ಹಾಡನ್ನ ಹಾಡಿದಕ್ಕೆ ನಿನಗೆ ವೋಚರ್ನ ನಾವು ಕೊಡದೇ ಇರಕ್ಕಾಗತ್ತಾ? ಈಗ ವೋಚರ್ನ ಕೊಡೋದಕ್ಕೆ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ ಸೂತ್ರಧಾರಿ ಸಿನಿಮಾದ ಡಿಸ್ಟ್ರಿಬ್ಯೂಟರ್ ಹಾಗೆ ಭೀಮಾ ಸಿನಿಮಾದ ನಿರ್ಮಾಪಕರು. ಜೋರಾದ ಚಪ್ಪಾಳೆಗೆ ವೇದಿಕೆಗೆ ಸ್ವಾಗತಿಸಿ ಜಗದೀಶ್ ಸರ್. ಪ್ಲೀಸ್ ಸರ್, ಪ್ಲೀಸ್ ಬನ್ನಿ. ಸರ್, ಹೇಗೆ ಅನ್ನಿಸ್ತಾ ಇದೆ ಇವತ್ತು ಪ್ರೋಗ್ರಾಮು? ಪುಟಾಣಿ ಅಪ್ಪು ಸರ್ ಹಾಡನ್ನ ಹಾಡಿದ್ಲು. ಅಪ್ಪು ಸರ್ ಅಂತ ಅಪ್ಪು ಸಿನಿಮಾ ನೋಡ್ದ, ರೀ ರಿಲೀಸ್ ಆಗಿತ್ತು. ಅಪ್ಪು ಸಿನಿಮಾ ನೋಡ್ದ ಬರ್ತಡೆಗೆ, ನಾವೇ ರಿಲೀಸ್ ಮಾಡಿದ್ದು. ಅಪ್ಪು ಸರ್ ಅಂತ ಅಂದರೆ ಎಮೋಷನ್, ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೆ. ಹಾಗಾಗಿ ಈ ಮಗು ತುಂಬ ಚೆನ್ನಾಗಿ ಹೇಳಿದೆ. ಆಲ್ ದ ಬೆಸ್ಟ್ ನಿಮಗೆ. ದೊಡ್ಡ ಸಿಂಗರ್ ಆಗೋದೇನು ಶ್ರೇಯಾ ಘೋಷಾಲ್ ಥರ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಪುಟ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಎಸ್, ನೆಕ್ಸ್ಟ್ ಯಾರು ಬರ್ತಾ ಇದ್ದೀರಾ? ಪ್ಲೀಸ್ ಕಮ್, ಪ್ಲೀಸ್.